ನವದೆಹಲಿ ರೈಲ್ವೆ ಸ್ಟೇಷನ್ನಲ್ಲಿ ಕಾಲ್ತುಳಿತ ಆಗಿತ್ತು ನೋಡಿ. ಕಾಲ್ತುಳಿತಕ್ಕೆ ಹಲವಾರು ಕಾರಣಗಳಿದೆ. ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಗಂಟೆಗೆ 1500ಕ್ಕಿಂತ ಹೆಚ್ಚಿನ ಟಿಕೆಟ್ಗಳು ಇಶ್ಯೂ ಮಾಡ್ತಾ ಇದ್ರು ಇವರು. 5 ಟ್ರೈನ್ ಹಾಕಿದ್ದೀವಿ ಪ್ರಯಾಗ್ರಾಜ್ಗೆ ಅಂತ ಹೇಳ್ತಾ ಇದ್ರು. ನೋಡಿ, ಒಂದು ಟ್ರೈನ್ ಕೆಪಾಸಿಟಿನೇ 1000ದಿಂದ 1200. ಕೆಲವು ಟ್ರೈನ್ಗಳಲ್ಲಿ 800 ಜನ ಕೂತ್ಕೊಂಡು ಹೋಗಬಹುದು. ಅಂಥದ್ರಲ್ಲಿ ಪ್ರತಿ ಗಂಟೆಗೇ 1500ಕ್ಕಿಂತ ಹೆಚ್ಚಿನ ಟಿಕೆಟ್ಗಳು ಇಶ್ಯೂ ಮಾಡ್ತಾ ಇದ್ರು ಇವರು. ಹಾಗಾಗಿ ಜನ ಸೇರೋದು ಜಾಸ್ತಿ ಆಯಿತು. ಇದ್ದ ಟ್ರೈನ್ಗಳು 5 ಟ್ರೈನ್ಗೆ 5000 ಜನ ಇರಬೇಕು, ಅಲ್ಲಿ 50,000ಕ್ಕಿಂತ ಮೇಲೆ ಜನ ಇದ್ದರು ಅಂತ. ಸೊ ಇದೀಗ ಏನು ಕಾರಣ ಆಯಿತು ಅಂದರೆ, ಟಿಕೆಟ್ ಇಶ್ಯೂ ಮಾಡಿರೋ ಕಾರಣವನ್ನು ಇವರು ಎಲ್ಲೂ ಹೇಳಿಲ್ಲ. ಇವರು ಬಹಿರಂಗ ಮಾಡ್ತಿರೋ ಕಾರಣ ಏನು ಅಂದರೆ, ಪ್ಲ್ಯಾಟ್ಫಾರ್ಮ್ ಗೊಂದಲ ಇತ್ತಲ್ಲ, ಈ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾ ಇಲ್ಲ, ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಬರ್ತಾ ಇದೆ ಅಂದ ತಕ್ಷಣ ಜನ ರಶ್ ಆದರು, ಆ ಕಾರಣಕ್ಕೆ ಸತ್ತು ಹೋದರು ಅಂತ ಹೇಳ್ತಾ ಇದ್ದಾರೆ. ಕುಂಭಮೇಳ ಯಾತ್ರಾರ್ಥಿಗಳ ಸಾವಿನ ಮಾಹಿತಿಯನ್ನು ಇದೀಗ ರೈಲ್ವೆ ರಕ್ಷಣಾ ಪಡೆ ಬಿಚ್ಚಿಟ್ಟಿದೆ. ಇಲ್ಲಿ ವಿಶೇಷ ರೈಲಿನ ಪ್ಲ್ಯಾಟ್ಫಾರ್ಮ್ ಬದಲಾವಣೆ ಘೋಷಣೆ ಆಯಿತಲ್ಲ, ಇಲ್ಲೇ ಎಡವಟ್ಟಾಗಿದ್ದು, ಇದರಿಂದಾನೇ ಕಾಲ್ತುಳಿದಾಗಲಿಕ್ಕೆ ಇದೇ ಕಾರಣ ಆಯಿತು. RPFನಿಂದ ಫೆಬ್ರವರಿ 16ನೇ ತಾರೀಕು ವರದಿ ಸಲ್ಲಿಕೆಯಾಗಿದೆ. ಈಗ ಮಾಹಿತಿ ಬಹಿರಂಗವಾಗಿದೆ. ಇಲ್ಲಿ ರೈಲ್ವೆ ಅಧಿಕಾರಿಗಳು ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರಿಸಿದ್ರಲ್ಲಿ, ಇವರ ಬೇಜವಾಬ್ದಾರಿಯ ಕಾರಣದಿಂದಾಗಿ ಅಮಾಯಕರು ಸತ್ತು ಹೋಗ್ಬಿಟ್ರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಜನರಿಗೆ ರೈಲಿನ ಬಗ್ಗೆ ಸರಿಯಾಗಿ ಮಾಹಿತಿನೇ ಸಿಕ್ಕಲಿಲ್ಲ. ಸುಮಾರು 5 ಟ್ರೈನ್ಗಳು ಹೆಚ್ಚು ಕಡಿಮೆ ಪ್ರಯಾಗ್ರಾಜ್ ಅಂತ ಒಂದೇ ಹೆಸರಿನವು ಕೂಡ ಇದ್ವು, 1-2-3 ಟ್ರೈನ್ಗಳು. ನೀವು ಏನೇ ಟ್ರೈನ್ ಅನೌನ್ಸ್ ಮಾಡಿದ್ರೆ ಪ್ರಯಾಗ್ರಾಜ್ ಅಂತ ಬಂದರೆ ಸಾಕು, ಜನ ಓಹೋ ಇದು ನಮ್ಮದೇ ಟ್ರೈನೇನೋ, ನಾವು ಇದಕ್ಕೆ ಬುಕ್ ಮಾಡಿದ್ವಿ ಅಂತ ನುಗ್ಗಕ್ಕೆ ಶುರು ಮಾಡಿದ್ರು. ಜೊತೆಗೆ ಪ್ಲ್ಯಾಟ್ಫಾರ್ಮ್ ನಂಬರ್ ಬೇರೆ ಬೇರೆ ಹೇಳಿಬಿಟ್ರು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಮೊದಲೇ ಹೇಳಿರ್ತಾರೆ, ಇಲ್ಲಿಗೆ ಬರುತ್ತೆ ನಿಮ್ಮ ಟ್ರೈನ್ ಅಂತ. ಅದು ಬಿಟ್ಟುಬಿಟ್ಟು ಇಮ್ಮಿಡಿಯೇಟಾಗಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ ತಕ್ಷಣ ಸಾವಿರಾರು ಜನ ಇದ್ದರಲ್ಲ, ಆ ಕಡೆಗೆ ರಶ್ ಆದರು, ನುಗ್ಗಿದ್ರು ಅಂತ. ಆಗ ಕೆಲವರು ಕೆಳಗಡೆ ಬಿದ್ದವ್ರ ಮೇಲೆ ಜನ ಕಾಲು ತುಳಿದುಕೊಂಡು ಹೋದರು. ಸೊ ಈ ಕಾರಣದಿಂದಾಗಿ ಏನಾಯ್ತಲ್ಲಿ, ಈ ಒಂದು ಇಡೀ ಪ್ರಯಾಗ್ರಾಜ್ನಲ್ಲಿ ಹೋಗಬೇಕು ಅಂತ ಜನ ಆಸೆ ಪಟ್ಟಿದ್ರಲ್ಲ, ಅವರೆಲ್ಲರಿಗೂ ಏನು ಸಮಸ್ಯೆ ಆಯ್ತಿಲ್ಲ ಅಂತ ಹೇಳಿದ್ರೆ, ಅವರು ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿಯೇ ಕಾಲು ತುಳಿತದ ಕಾರಣದಿಂದಾಗಿ ಸಾವನ್ನಪ್ಪುವಂತಾಯಿತು. ಆ ಒಂದು ಕಾರಣವನ್ನು ಇದೀಗ ಇಲ್ಲಿ ರಿವೀಲ್ ಆಗಿದೆ. ಎಲ್ಲ ಕಾರಣಗಳು ಕೂಡ ಇದೀಗ ಅದನ್ನು ಅವರು ಬಹಿರಂಗ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ಫೆಬ್ರವರಿ 15 ರಾತ್ರಿ 8:45 ಅವಾಗ ಆಗಿದ್ದೇನು ಅಂದರೆ, 4 ಗಂಟೆಯಿಂದನೇ ಸಾಯಂಕಾಲ ಸಾವಿರಾರು ಜನ ಸೇರಿದ್ರು. 4 ಗಂಟೆ ಸಾವಿರಾರು ಜನ ಸೇರಿರ್ತಾರೆ. ರಾತ್ರಿ 8:45 ಮಿತಿ ಮೀರಿಬಿಟ್ಟಿತ್ತು ಆ ಜನ. ಅಲ್ಲಿ ಬಂದಂಥ ಜನಗಳು ಮಿತಿ ಮೀರಿದ್ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾಯಿದ್ರು. ಆನಂತರ ಪ್ರಯಾಗ್ ರೈಲ್ವೆ ನಿಲ್ದಾಣ, ಪ್ರಯಾಗ್ಗೆ 12ನೇ ಪ್ಲ್ಯಾಟ್ಫಾರ್ಮ್ನಿಂದ ವಿಶೇಷ ರೈಲು ಹೊರಡುವಂಥ ಘೋಷಣೆಯನ್ನು ಮಾಡಿದ್ರು. ಸ್ವಲ್ಪ ಸಮಯದಲ್ಲೇ 12 ಅಲ್ಲ 16 ಅಂತ ಹೇಳಿಬಿಟ್ರು. ಆಗ ಮತ್ತೆ ಘೋಷಣೆ ಮಾಡಿದ್ರು. ಆಗಲೇ ಈ ಕಡೆಯಿಂದ ಹೊರಟಿದ್ದವರು ಮತ್ತೆ ಬೇರೆ ಕಡೆಗೆ ಡೈವರ್ಟ್ ಆದರು. ಆಗ ಪ್ಲ್ಯಾಟ್ಫಾರ್ಮ್ ಬದಲಾವಣೆಗೆ ಮುಂದಾಗಿದ್ದಂಥ ಜನ ಮೆಟ್ಲು ಹತ್ತಾ ಇರ್ತಾರೆ, ವಾಪಸ್ ಬರೋಕ್ಕೆ ಶುರು ಆದ್ರಲ್ಲ, ನುಗ್ಗಿದ್ರು ಜನ ಅವ್ರ ಮೇಲೆ. ಪ್ಲ್ಯಾಟ್ಫಾರ್ಮ್ ಸಂಖ್ಯೆ 14ರಲ್ಲಿ ಮಗಧ ಎಕ್ಸ್ಪ್ರೆಸ್ ರೈಲು ನಿಂತಿತ್ತು. ಪ್ಲ್ಯಾಟ್ಫಾರ್ಮ್ ಸಂಖ್ಯೆ 15ರಲ್ಲಿ ಉತ್ತರ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲು ನಿಂತಿತ್ತು. ಮಗಧ ಎಕ್ಸ್ಪ್ರೆಸ್, ಉತ್ತರ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಪ್ರಯಾಣಿಕರು ಅಲ್ಲೇ ಇದ್ದರು. ಮೊದಲ ಘೋಷಣೆಗೆ ಪ್ರಯಾಣಿಕರು ಆಗಲೇ ಪ್ಲ್ಯಾಟ್ಫಾರ್ಮ್ ಬದಲಾವಣೆಗೆ ಮುಂದಾಗಿಬಿಟ್ಟಿದ್ರು. ಈ ಒಂದು ಕನ್ಫ್ಯೂಷನ್ ಕಾರಣದಿಂದಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಾಯುವಂತಾಯಿತು ಅಂತ. ಪ್ರಚಾರದಂತೆ ತಯಾರಿ ಮಾಡಿಕೊಳ್ಳುವಲ್ಲಿ ರೈಲ್ವೆ ಇಲಾಖೆ ವಿಫಲವಾಗಿತ್ತು. ಕೇಂದ್ರ ರೈಲ್ವೆ ಸಚಿವರ ವಿರುದ್ಧವಾಗಿ ಸಾರ್ವಜನಿಕರಿಂದ ಜಾಲತಾಣಗಳಲ್ಲಿ ಟೀಕೆ ವ್ಯಕ್ತವಾಗಿದೆ. 13,000 ರೈಲುಗಳು ಸಿದ್ಧ, 3 ವರ್ಷಗಳಿಂದ ತಯಾರಿ ಅಂತ ಮಾತಾಡಿದರು. AI ಸಿಸ್ಟಮ್ ಅಳವಡಿಸ್ಬಿಟ್ಟಿದ್ದೀವಿ ಅಂತ ಹೇಳಿದರು. ವಾರ್ ರೂಮ್ ರೆಡಿ ಅಂತ ಹೇಳಿದರು. ಪ್ರತಿಯೊಂದು ರೈಲುಗಳ ಮಾಹಿತಿ 13 ಭಾಷೆಗಳಲ್ಲಿ ಮಾಹಿತಿ ಬಗ್ಗೆ ಮಾತಾಡಿದರು. ಲೋಕಸಭೆಯಲ್ಲಿಯೂ ಇದ್ರ ಬಗ್ಗೆ ಅಶ್ವಿನಿ ವೈಷ್ಣವ್ ಹೇಳಿದರು. ಆದರೆ ಇದ್ಯಾವುದೂ ಆಗಲಿಲ್ವಲ್ಲ ಅಂತ ಹೇಳಿ ಜನ ಟೀಕೆ ಮಾಡ್ತಾ ಇದ್ದಾರೆ. तो महाकुंभ के लिए 13,000 ट्रेन की व्यवस्था की गई और आशीर्वाद मिलेगा अध्यक्ष जी। कहीं पर भी गरीबों के लिए, मध्यम वर्गीय परिवारों के लिए बहुत फोकस्ड वे में रेलवे का माननीय प्रधानमंत्री जी के नेतृत्व में काम चल रहा है। अभी महाकुंभ आ रहा है, तो महाकुंभ के लिए 13,000 ट्रेन की व्यवस्था की गई और आशीर्वाद